ಮಕ್ಕಳಿಗೆ ಓದುವ ಸಲಹೆಗಳು. 1. ನಿತ್ಯ ಓದುವ ಸಮಯ ನಿಗದಿ ಮಾಡಿ. ಪ್ರತಿದಿನ ಒಂದೇ ಸಮಯದಲ್ಲಿ ಓದಿದರೆ ಅಭ್ಯಾಸ ಬರುತ್ತದೆ. 2. ಸಣ್ಣ ಸಮಯದಿಂದ ಆರಂಭಿಸಿ. 20-30 ನಿಮಿಷ ಸಾಕು, ನಂತರ ನಿಧಾನವಾಗಿ ಹೆಚ್ಚಿಸಬಹುದು. 3. ಓದುವ ಜಾಗ ಶಾಂತವಾಗಿರಲಿ. ಟಿವಿ, ಮೊಬೈಲ್ ದೂರ ಇಡಿ. 4. ಪಾಠವನ್ನು ಭಾಗಗಳಾಗಿ ಓದಿಸಿ. ಒಂದೇ ಬಾರಿ ತುಂಬ ಓದಿಸಬೇಡಿ. 5. ಚಿತ್ರಗಳೊಂದಿಗೆ ಓದಿಸಿ. ಚಿತ್ರ ನೋಡಿ ಅರ್ಥಮಾಡಿಕೊಂಡರೆ ನೆನಪು ಉಳಿಯುತ್ತದೆ. 6. ಓದಿದ ಮೇಲೆ ಪ್ರಶ್ನೆ ಕೇಳಿ, ನೀನು ಏನು ಅರ್ಥಮಾಡಿಕೊಂಡೆ ಅಂತ. 7. ಬರೆಯುವ ಅಭ್ಯಾಸ ಕೊಡಿಸಿ. ದಿನಕ್ಕೆ 5-10 ಪ್ರಶ್ನೆ ಬರೆಯಲು ಹೇಳಿ. 8. ಒಳ್ಳೆಯ ಮಾತುಗಳಿಂದ ಪ್ರೋತ್ಸಾಹಿಸಿ. ತಪ್ಪಿಗೆ ಗದರಿಸಬೇಡಿ, ಶ್ರಮಕ್ಕೆ ಮೆಚ್ಚುಗೆ ಕೊಡಿ. 9. ಮಕ್ಕಳಿಗೆ ಗುರಿ ಕೊಡಿ. ಇಂದು ಈ ಪಾಠ ಮುಗಿಸೋಣ ಅಂತ ಚಿಕ್ಕ ಗುರಿ. 10. ಓದನ್ನು ಆಟದಂತೆ ಮಾಡಿ. ಕ್ವಿಜ್, ಪ್ರಶ್ನೋತ್ತರ ಆಟಗಳ ಮೂಲಕ. 11. ಪುನರವಲೋಕನ ಅವಶ್ಯಕ. ಓದಿದ ಪಾಠವನ್ನು ಮರು ಓದಿಸಬೇಕು. 12. ನಿದ್ರೆ ಮತ್ತು ಆಹಾರ ಸರಿಯಾಗಿರಲಿ. ಚೆನ್ನಾಗಿ ನಿದ್ರೆ ಮಾಡಿದ ಮಕ್ಕಳು ಚೆನ್ನಾಗಿ ಓದುತ್ತಾರೆ. 13. ತಾಯಿ ತಂದೆ ಕೂಡ ಓದಲಿ, ಮಕ್ಕಳಿಗೆ ಮಾದರಿಯಾಗುತ್ತೆ. 14. ತಪ್ಪು ಮಾಡಿದ್ರೆ ಭಯಪಡಿಸಬೇಡಿ, ಭಯ ಇದ್ದರೆ ಓದಲು ಮನಸ್ಸಾಗಲ್ಲ. 15. ಮಕ್ಕಳಿಗೆ ಇಷ್ಟವಾದ ವಿಷಯದಿಂದ ಆರಂಭಿಸಿ. ಇಷ್ಟ ಬಂದರೆ ಓದು ಸುಲಭ. ಡೈಲಿ ಸ್ಟಡಿ ಟೈಮ್ ಟೇಬಲ್. ಸ್ಕೂಲ್ ಹೋಗುವ ಮಕ್ಕಳು. ಬೆಳಗ್ಗೆ 5:30ರಿಂದ 5:45ಕ್ಕೆ ಎದ್ದು ತಯಾರಿ. 5:45ರಿಂದ 6:15ಕ್ಕೆ ನಿನ್ನೆ ಓದಿದ ಪಾಠ ಪುನರವಲೋಕನ. 6:15ರಿಂದ 6:45ಕ್ಕೆ ಗಣಿತ ಅಥವಾ ಕಠಿಣ ವಿಷಯ. 6:45ರಿಂದ 7ಕ್ಕೆ ಓದುವಿಕೆ, ಕಥೆ ಅಥವಾ ಪಾಠ. ಶಾಲೆ 8:30ರಿಂದ 4:30ಕ್ಕೆ ಶಾಲೆ. ಬ್ರೇಕ್ ಟೈಮ್ನಲ್ಲಿ ಪಾಠ ನೆನಪು ಮಾಡಿಕೊಳ್ಳಲು ಹೇಳಿ. ಸಂಜೆ 5ರಿಂದ 5:30ಕ್ಕೆ ಆಟ ಅಥವಾ ವಿಶ್ರಾಂತಿ. 5:30ರಿಂದ 6:15ಕ್ಕೆ ಭಾಷಾ ವಿಷಯ, ಕನ್ನಡ ಅಥವಾ ಇಂಗ್ಲಿಷ್. 6:15ರಿಂದ 6:30ಕ್ಕೆ ತಿಂಡಿ ಪ್ಲಸ್ ವಿಶ್ರಾಂತಿ. 6:30ರಿಂದ 7:15ಕ್ಕೆ ಸಮಾಜ ಅಥವಾ ವಿಜ್ಞಾನ. 7:15ರಿಂದ 7:30ಕ್ಕೆ ಬರವಣಿಗೆ ಅಭ್ಯಾಸ. ರಾತ್ರಿ 7:30ರಿಂದ 8 ಗಂಟೆಗೆ ಊಟ. 8 ಗಂಟೆಯಿಂದ 8:30ಕ್ಕೆ ಮರು ಓದು ಅಥವಾ ನಾಳೆಯ ಪಾಠ. 8:30ರಿಂದ 9 ಗಂಟೆಗೆ ನಿದ್ರೆಗಾಗಿ ತಯಾರಿ. ಮುಖ್ಯ ಸಲಹೆಗಳು: ಒಂದೇ ಸಮಯಕ್ಕೆ ಓದಿಸುವ ಅಭ್ಯಾಸ. 30-40 ನಿಮಿಷಕ್ಕೊಮ್ಮೆ ಬ್ರೇಕ್. ಮೊಬೈಲ್ ದೂರ. ಓದಿದ ಮೇಲೆ 2-3 ಪ್ರಶ್ನೆ ಕೇಳಿ.